ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 12:40-42 ವಚನವನ್ನು ಧ್ಯಾನ ಮಾಡ್ತೇವೆ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲೇ ಅವರನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಆ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನ ಮಾಡಬೇಕು. ಇಸ್ರಾಯೇಲರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಆ ಜಾಗರಣೆಯನ್ನ ಮಾಡಬೇಕು. ಇಲ್ಲಿ ದೇವರ ನೀತಿ ನ್ಯಾಯವನ್ನ ನಾವು ನೋಡ್ತೀವಿ. ಇಲ್ಲಿ ಎಲ್ಲರೂ ಚಿನ್ನ ಬೆಳ್ಳಿ ಕೊಡುವುದಕ್ಕಾಗಿ ಬೇಡಿಕೊಂಡ್ರು. ಯಾಕೆ? ದೇವರ ಮಕ್ಕಳು ಅವಿಶ್ವಾಸಿಗಳ ಹತ್ರ ಹಣವನ್ನ ಕೇಳಬಹುದಾ? ಎಂದಿಗೂ ಇಲ್ಲ. ಆದರೆ ಇಲ್ಲಿ ಇಸ್ರಾಯೇಲ್ಯರ ಘಟನೆ ಬೇರೆ ಆಗಿತ್ತು. ಅಂದ್ರೆ ಸುಮಾರು 430 ವರ್ಷ ಇಸ್ರಾಯೇಲರು ಬಿಟ್ಟಿ ಕೆಲಸವನ್ನ ಮಾಡಿದ್ರು, ಪರವಾಹ ಅವ್ರಿಗೆ ಸಂಬಳ ಕೊಟ್ಟಿರಲಿಲ್ಲ. ಆದ ಕಾರಣ ಈ 430 ವರ್ಷದ ಸಂಬಳವನ್ನ ದೇವರು ಅವರಿಗೆ ಅವ್ರ ಮೂಲಕನೇ ಒದಗಿಸ್ಕೊಟ್ರು. ದೇವರ ಮಕ್ಕಳನ್ನ ಯಾರು ಮೋಸಪಡಿಸುವುದಕ್ಕಾಗದು. 400 ವರ್ಷ ಆದ್ರೂ ಪರವಾಗಿಲ್ಲ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರಿಗೂ ಮೋಸ ಮಾಡುವುದು ದೇವರ ತತ್ವ ಅಲ್ಲ. ದೇವರು ಹೇಗಿದ್ರು ನಮಗೆ ಹೊಟ್ಟೆ ಕೊಡ್ತಾರೆ. ಮೋಸ ಮಾಡೋನು ಮೋಸ ಹೋಗ್ತಾನೆ, ಮೋಸ ಹೋದವರು ಖಂಡಿತವಾಗಿ ಲಾಭವಂತಾರೆ ಅನ್ನೋದು ಸತ್ಯ. ಕೆಂಪು ಸಮುದ್ರದ ಹತ್ತಿರ ಬಂದಾಗ ಇಸ್ರಾಯೇಲರು ಮುಂದೆ ಇದ್ದಾರೆ, ಸಮುದ್ರ ಇವ್ರ ಹಿಂದೆ ಇದೆ, ಫರೋಹನ ಸೈನ್ಯ ಇತ್ತು. ಅವರು ಒಂದೇ ಕಡೆ ಸಹಾಯಕ್ಕೆ ಎದುರು ನೋಡಬಹುದಾಗಿತ್ತು. ಅದು ಎಲ್ಲಿ ಗೊತ್ತಾ? ಮೇಲೆ ಮಾತ್ರ ಅವ್ರು ನೋಡ್ಬೇಕಾಯ್ತು. ಕೀರ್ತನೆ 121:1-2 ಏನ್ ಹೇಳ್ತದೆ ಗೊತ್ತಾ? ನಾನು ಕಣ್ಣೆತ್ತಿ ಪರ್ವತಗಳನ್ನೇ ನೋಡುತ್ತೇನೆ, ನನ್ನ ಸಾವು ಎಲ್ಲಿಂದ ಬರ್ತದೆ? ಭೂಮಿಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ. ಅಂದ್ರೆ ಇಸ್ರಾಯೇಲರಿಗೆ ಸಹಾಯ ಮೇಲಿನಿಂದಲೇ ಬರ್ಬೇಕು, ಅವ್ರ ಮೇಲೆ ನೋಡ್ಬೇಕು. ಇವತ್ತು ನನ್ಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ. ಇವತ್ತು ದೇವರು ನನಗೆ ನಿನಗೆ ಹೇಳ್ತಾ ಇದ್ದಾರೆ, ಸಹಾಯ ನನಗೆ ನಿನಗೆ ದೇವರಿಂದಲೇ ಬರ್ತದೆ. ಅದರಿಂದ ಮೇಲೆ ನೋಡ್ರಿ, ದೇವರು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ತಂದೆ ಆದ ದೇವರೇ, ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಅಪ್ಪ ತಂದೆ ಆದ ದೇವರೇ, ಅನೇಕ ವೇಳೆ ನಾವು ಆ ಕಡೆ ಈ ಕಡೆ ನೋಡ್ತೀವಿ, ಆದರೆ ಇಸ್ರಾಯೇಲರ ಮೇಲೆ ನೋಡಿದ ಹಾಗೆ ನಾವು ಮೇಲೆ ನೋಡ್ಬೇಕಪ್ಪ. ಎಲ್ಲಾ ಸಹಾಯಕ್ಕಾಗಿ ನೀನಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು,
ಬಿಡಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.